ಸಿಐಡಿಗೆ ಹನಿ ಟ್ರ್ಯಾಪ್ನ ತನಿಖೆಯನ್ನ ಸರ್ಕಾರ ವಹಿಸಿದ ಹಾಗಾದ್ರೆ ಈಗಾಗಲೇ ಸಿಐಡಿ ತನಿಖೆ ನಡೀತಾ ಇದೆ ಅಂತ ರಾಜೇಂದ್ರ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಜಿಗೆ ದೂರು ಕೊಟ್ಟ ಬಳಿಕ ಎಂಎಲ್ಸಿ ರಾಜೇಂದ್ರ ಅವರು ಹನಿ ಟ್ರ್ಯಾಪ್ ಯತ್ನದ ಕೇಸ್ನ ಪ್ರಗತಿ ತನಿಖೆ ಏನಾಯ್ತು ಅಂತ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದು ಸಿಐಡಿ ತನಿಖೆ ಆಗ್ತಾ ಇದೆ, ಅಲ್ಲೆಲ್ಲ ಹೋಗಿ ಸಾಕ್ಷಿ ಸಂಗ್ರಹ ಮಾಡ್ತಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗಿದ್ದಾರೆ ಮುರಳಿ. ಸಿಐಡಿ ತನಿಖೆಗೆ ಸಂಬಂಧಪಟ್ಟಂತೆ ರಾಜೇಂದ್ರ ರಾಜಣ್ಣ ಅವರಿಂದಲೇ ಈಗ ನಮಗೆ ಎಲ್ರಿಗೂ ಕೂಡ ಮಾಹಿತಿ ಇರೋದು. ಸರ್ಕಾರ ಆಗಲಿ ಯಾರು ಹೇಳಿರಲಿಲ್ಲ ಇಲ್ಲಿ ತನಕ. ಬಟ್ ಸಾಕ್ಷಿ ಸಂಗ್ರಹ ಅಂದ್ರು, ಯತ್ನನೇ ಆಗಿಲ್ಲ ಅಂದ್ಮೇಲೆ ಸಾಕ್ಷಿ ಸಂಗ್ರಹ ಹೆಂಗ್ ಮಾಡ್ತಾರಂತೆ? ಟೋಟಲಿ ಕನ್ಫ್ಯೂಸ್ ಮಾಡೋ ಕೆಲಸವನ್ನ ರಾಜೇಂದ್ರ ರಾಜಣ್ಣ ಅವರು ಮಾಡಿದ್ರ ಇವತ್ತು? ಮಮತಾ, ರಾಜೇಂದ್ರ ಅವ್ರಿಗೂ ಕೂಡ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದುವರೆಗೂ ಕೂಡ ಎಲ್ಲೂ ಕೂಡ ಈ ಪ್ರಕರಣದ ಬಗ್ಗೆ FIR ದಾಖಲಾಗಿಲ್ಲ. FIR ದಾಖಲಾಗದೆ ಏಕಾಏಕಿ ಸಿಐಡಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಬಹುತೇಕ ಅವರಿಗೆ ಸಿಕ್ಕಿರುವಂಥ ಮಾಹಿತಿ ಪೊಲೀಸರ ಪರಾಮರ್ಶನೆ ಮಾಡ್ಬೋದು ಅಥವಾ ಪರಿಶೀಲನೆಯನ್ನ ಮಾಡ್ತಾ ಇರೋಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ನಿನ್ನೆಷ್ಟೇ ಗೃಹ ಸಚಿವರು ರಾಜಣ್ಣ ಅವರು ಕೊಟ್ಟಂತ ಮನವಿ ಪತ್ರ ಏನಿತ್ತು, ಮನವಿ ಪತ್ರವನ್ನು DG ಮತ್ತು IG ಅವರಿಗೆ ರವಾನೆಯನ್ನ ಮಾಡಿದ್ರು. ರವಾನೆಯನ್ನ ಮಾಡಿದ ಬಳಿಕ DG IG ಅವರು ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡಿ ಸತ್ಯಾಸತ್ಯತೆಗಳು ಇದ್ರೆ ಅದಾದ ಬಳಿಕ ಒಂದು ಪ್ರಕರಣವನ್ನು ದಾಖಲು ಮಾಡುವಂಥದ್ದು ಅಥವಾ FIR ಅನ್ನು ದಾಖಲು ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದರು. ಆ ಹಿನ್ನೆಲೆಯಲ್ಲಿಯೇ ಸತ್ಯಾಸತ್ಯತೆಗಳನ್ನ ಪರಾಮರ್ಶೆಯನ್ನು ಮಾಡೋದು ಮತ್ತು ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಪ್ರಕರಣ ಇನ್ನೂ ಕೂಡ ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆ ಆಗಿಲ್ಲ. ಅಂದ್ರೆ ಇವತ್ತು ದೂರನ್ನು ಕೊಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂದ್ರೆ ಅವರು ಹೇಳ್ತಾ ಇರುವಂಥದ್ದು ಮನೆಯಲ್ಲಿ ಇದ್ದಂಥ ಕೆಲಸದವರು ಈ ಮಾಹಿತಿಯನ್ನು ನಮಗೆ ನೀಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಯಾವ ರೀತಿಯ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ. ಬಹುತೇಕ ಕೇವಲ ಸಾಕ್ಷ್ಯಗಳನ್ನ ಪರಿಶೀಲನೆಯನ್ನ ಮಾಡುವಂಥದ್ದು ಮತ್ತು ಸಾಕ್ಷ್ಯಗಳ ಸಂಗ್ರಹವನ್ನ ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡಿರಬಹುದು. ಆ ಮಾಹಿತಿಗಳನ್ನ ಸಂಗ್ರಹ ಮಾಡಿದ ಬಳಿಕ FIR ಅನ್ನ ದಾಖಲು ಮಾಡುವಂಥ ಸಾಧ್ಯತೆಗಳಿದಾವೆ. ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದ್ರ ಬಗ್ಗೆ ಕೂಡ ಅಧಿಕೃತವಾದ ಮಾಹಿತಿಗಳು ಬಹಿರಂಗ ಆಗುವಂಥದ್ದು, ಯಾರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಯಾವ ಹಂತದ ತನಿಖೆಯನ್ನ ಪ್ರಾರಂಭವನ್ನ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಹಿರಂಗ ಆಗುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ. ನಮ್ಮ DG ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ 10 ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ, ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು, ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮೊನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು DG ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರೋವಂಥದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ